ಕಲಬುರಗಿಯ ಕೇಂದ್ರೀಯ ವಿವಿಯಲ್ಲಿ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ವಿಚಾರವಾಗಿ ಅಲ್ಲಿ ವಿವಾದ ನಡೀತಾ ಇದೆ. ಹಾಗಾದ್ರೆ ಈ ಬಾರಿ ಅಲ್ಲಿ ಏನಾಯ್ತು ಅನ್ನೋದರ ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕ ಕೇಂದ್ರೀಯ ವಿವಿಯಲ್ಲಿ ಗೋರಿಗಳ ನಿರ್ಮಾಣ, ಅನಧಿಕೃತವಾಗಿ ತಲೆ ಎತ್ತಲು 2 ಗೋರಿಗಳ ತಯಾರಿ, ಅನಧಿಕೃತ ಗೋರಿ ತೆರವಿಗೆ ಶ್ರೀರಾಮ ಸೇನೆ ಡೆಡ್ಲೈನ್. ಕಲಬುರಗಿಯ ಕಡಗಂಚಿ ಗ್ರಾಮದಲ್ಲಿರುವ ಕರ್ನಾಟಕ ಕೇಂದ್ರೀಯ ವಿವಿಯಲ್ಲಿ ಸದಾ ಒಂದಲ್ಲ ಒಂದು ಧಾರ್ಮಿಕ ಗೊಂದಲ ಮುಂದುವರಿಯುತ್ತಲೇ ಇದೆ. ಈ ಹಿಂದೆ ಕ್ಯಾಂಪಸ್ ಆವರಣದಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆ, ಸರಸ್ವತಿ ಪೂಜೆಯಿಂದ ವಿವಾದ ಉಂಟಾಗಿತ್ತು. ಇದೀಗ ಮತ್ತೊಂದು ಧಾರ್ಮಿಕ ವಿವಾದ ಸೇರ್ಪಡೆಯಾಗಿದೆ. ವಿವಿಯ ಕ್ಯಾಂಪಸ್ ಆವರಣದಲ್ಲಿ ಅನಧಿಕೃತವಾಗಿ 2 ಕಡೆ ಗೋರಿಗಳನ್ನು ರಾತ್ರೋರಾತ್ರಿ ನಿರ್ಮಿಸಿದ್ದಾರೆ. ಅಲ್ಲದೆ ಆಗಾಗ ಕೆಲವರು ಅನಧಿಕೃತವಾಗಿ ಈ ಗೋರಿಗಳ ಸುತ್ತ ಕಟ್ಟೆ ಕಟ್ಟಿ ಸುಣ್ಣ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಇದು ಇಲ್ಲಿನ ವಿವಿ ವಿದ್ಯಾರ್ಥಿಗಳಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕುವಂತೆ ಮಾಡಿದೆ. ಈ ಬಗ್ಗೆ ವಿವಿಯ ವಿಸಿ ಕೇಳಿದ್ರೆ, ಕ್ಯಾಂಪಸ್ನಲ್ಲಿ ಒಂದು ಗೋರಿ ಇತ್ತು, ಅದನ್ನು ತೆರವು ಮಾಡಲು ಹೇಳಲಾಗಿದೆ. ಆದರೆ ಹೊಸದಾಗಿ ನಿರ್ಮಾಣ ಮಾಡಿರೋ ಗೋರಿಗಳ ಬಗ್ಗೆ ಮಾಹಿತಿ ಇಲ್ಲ. ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ ಎಂದು ತಿಳಿಸಿದ್ರು. Beside that one, we have not allowed to. That was earlier. We are not allowing. Where the electricity, everything is there. I asked our security to disconnect everything. We should not allow anyone because it is a campus. We have to protect it, and we are giving utmost importance to provide safety and security of the students and create a good academic atmosphere. ದುರಂತ ಅಂದ್ರೆ ಕೇಂದ್ರೀಯ ವಿವಿ ಆವರಣದಲ್ಲಿ ನಿರ್ಮಾಣವಾದ ಗೋರಿಗಳಿಗೆ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಕನೆಕ್ಷನ್ ಸಹ ನೀಡಿದ್ದಾರೆ. ಈ ಮೂಲಕ ವಿವಿ ಆವರಣದಲ್ಲಿ ತೆರವಾಗಬೇಕಾದ ಗೋರಿಗಳಿಗೆ ಸರ್ಕಾರದ ಕೆಲ ಅಂಗ ಸಂಸ್ಥೆಗಳೇ ಶ್ರೀರಕ್ಷೆಯಾಗಿ ನಿಂತಂತೆ ಕಾಣುತ್ತಿದೆ. ಇದು ಹಿಂದೂ ಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇಂದ್ರೀಯ ವಿವಿ ಆವರಣದ ಗೋರಿಗಳನ್ನು ಆಗಸ್ಟ್ 10ರವರೆಗೆ ಕೂಡಲೇ ತೆರವು ಮಾಡಬೇಕು. ಇಲ್ಲವಾದರೆ ಕರಸೇವೆ ಮಾಡಿ ಗೋಡೆ ತೆರವು ಮಾಡುವುದಾಗಿ ಶ್ರೀರಾಮ ಸೇನೆ ಮುಖಂಡ ಸಿದ್ಧಲಿಂಗ ಸ್ವಾಮೀಜಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಈ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಗೋರಿ ನಿರ್ಮಾಣ ಮಾಡಿದ್ದಾರೆ. ಇವರ ಮುಂದಿನ ಉದ್ದೇಶ ಅಲ್ಲಿ ಶೆಡ್ ಹಾಕೋದು, ಬುಂಗಾ ಕೂಡಿಸಿ ನಮಾಜ್ ಮಾಡುವಂತಹ, ಮಸೀದಿ ನಿರ್ಮಾಣ ಮಾಡುವಂತಹ ಒಂದು ಷಡ್ಯಂತ್ರ ಇದು ನಡೆದಿದೆ. ಕೂಡಲೇ ಇಲ್ಲಿಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ಮಜಾರ್ ಅನ್ನ ನೆಲಸಮ ಮಾಡಬೇಕು. ವಿವಿಯ ಕೆಲ ಮತಾಂಧ ಉಪನ್ಯಾಸಕರೇ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜ ಬಿತ್ತಿ ಇಂತಹ ಕೃತ್ಯಕ್ಕೆ ಬಳಸ್ತಾ ಇದ್ದು, ಕೂಡಲೇ ಕೇಂದ್ರೀಯ ವಿವಿಯ ಅಧಿಕಾರಿಗಳು ವಿದ್ಯಾರ್ಥಿಗಳಲ್ಲಿ ಜಾತಿ ಬೀಜ ಬಿತ್ತುವ ಉಪನ್ಯಾಸಕರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲವಾದರೆ ಕಲಬುರಗಿಯ ಈ ವಿವಿಯಲ್ಲಿ ಉನ್ನತ ಶಿಕ್ಷಣದ ಬದಲು ಧಾರ್ಮಿಕ ಶಿಕ್ಷಣ ಪಡೆದು ವಿದ್ಯಾರ್ಥಿಗಳ ಜೀವನ ಹಾಳಾಗೋದ್ರಲ್ಲಿ 2 ಮಾತಿಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.